ಮೋದಿ ಅವರು ಒಂದು ಮಾತನ್ನ ಹೇಳಿದರು, ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾಕೆ 400 ಯಾಕೆ? ಮೋದಿ ಅವರು ಒಂದು ಮಾತನ್ನ ಹೇಳಿದರು, ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾಕೆ 400 ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ. ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದ್ಬಿಟ್ಟಿದ್ದಾರೆ, ಮಾಡ್ಲಿ ಅಂತ ಬಿಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ, 3 ಸೀಟ್ ಕಾಂಗ್ರೆಸ್. ಮೋದಿ ಅವರು ಒಂದು ಮಾತನ್ನ ಹೇಳಿದರು, ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡುವ ಘೋಷಣೆಯನ್ನು ಮೊಳಗಿಸಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯನ್ನ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಿದಂತಹ ಭಾಷಣದ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿದೆ. ಆ ಭಾಷಣದ ತುಣುಕಿನ ವೆರಿ ಬಿಗಿನಿಂಗ್ ಪೋರ್ಷನ್ ಇರುವಂತದ್ದೇ ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿ ಈ ಬಾರಿ ನರೇಂದ್ರ ಮೋದಿ ಅವರು NDA ಮೈತ್ರಿಕೂಟ 400ರ ಗಡಿ ದಾಟಬೇಕು ಎನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ 400 ಅಂಥೇಳಿ ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ ಮೋದಿ ಎನ್ನುವುದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತಹ ವಿವರಣೆ ಏನು ಅಂತ ಹೇಳಿದ್ರೆ, ಅದು ಸಂವಿಧಾನ ಬದಲಾವಣೆಯನ್ನು ಮಾಡಲಿಕ್ಕೆ ಅನಿವಾರ್ಯ ಅಂತ ಹೇಳಿ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅನಿವಾರ್ಯ. 6 ಬಾರಿ ಸಂಸದ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಅನಂತಕುಮಾರ್ ಹೆಗಡೆ ಅವರ ಈ ಸಂವಿಧಾನ ಬದಲಾವಣೆಯ ಘೋಷಣೆ ಮೊಳಗಿದ ಬಳಿಕ ಬಿಜೆಪಿ ಕರ್ನಾಟಕ ತನ್ನದೇ ಸಂಸದನಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಬಿಜೆಪಿ ಕರ್ನಾಟಕದವರು ಟ್ವೀಟ್ ಮಾಡಿದ್ದಾರೆ, MP ಶ್ರೀ ಅನಂತಕುಮಾರ್ ಹೆಗ್ಡೆ's remarks on the constitution are his personal views and do not reflect the party's stance. BJP reaffirms our unwavering commitment to uphold the nation's constitution and will ask for an explanation from Shri Hegde regarding his comments ಅಂತ ಹೇಳಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಅಂದ್ರೆ ನಮಗೂ ಪಕ್ಷಕ್ಕೂ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತಹ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಅವರ ವೈಯಕ್ತಿಕ ಅಭಿಪ್ರಾಯ. ಬಿಜೆಪಿಗೆ ದೇಶದ ಸಂವಿಧಾನದಲ್ಲಿ ಬಲವಾದಂತಹ ದೃಢವಾದಂತಹ ನಂಬಿಕೆ ಇದೆ. ನಾವು ಅನಂತಕುಮಾರ್ ಹೆಗಡೆ ಅವರಿಂದ ವಿವರಣೆಯನ್ನ ಕೇಳ್ತೀವಿ, ನಿಮ್ಮ ಹೇಳಿಕೆಯ ಬಗ್ಗೆ ವಿವರಣೆ ಕೊಡಬೇಕು ನಮಗೆ ಅಂತ. ಗುಡ್. ಬಿಜೆಪಿ ಟ್ವೀಟ್ ಅನ್ನು ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಬಟ್ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯ ಈ ಮಾತುಗಳನ್ನು ಆಡ್ತಾ ಇರುವಂಥದ್ದು ಇದು ಮೊದಲಲ್ಲ, ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಂದವರು ನಾವು, ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ. ಇಷ್ಟೊತ್ತಿಗಾಗಲೇ ಬಿಜೆಪಿ ತನಗೆ ಅಷ್ಟೊಂದು ಸಾಂವಿಧಾನಿಕ ಬದ್ಧತೆ ಇದ್ದಿದ್ದರೆ ಇಷ್ಟೊತ್ತಿಗೆ ಅನಂತಕುಮಾರ್ ಹೆಗಡೆ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕಿತ್ತು. ಇಷ್ಟೊತ್ತಿಗೆ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು. ಈಗ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಬಿಜೆಪಿಯ ಆ ಸ್ಪಷ್ಟನೆಯನ್ನ ನಂಬಲಿಕ್ಕೆ ಜನ ಯಾರು ಸಿದ್ಧರಿಲ್ಲ. ಕಾರಣ, ಈ ಹಿಂದೆ ಬಿಜೆಪಿಯ ಮಾತೃಪಕ್ಷ RSS ಕೂಡ ಸಂವಿಧಾನ ಬದಲಾವಣೆಯ ಪರ ವಕಾಲತ್ತುಗಳನ್ನು ವಹಿಸಿತ್ತು. ಬಿಜೆಪಿ ನಾಯಕರ ಬಹುತೇಕರ ಆಲೋಚನಾ ಕ್ರಮಗಳು ಕೂಡ ಅದೇ.
ಅದನ್ನ ಓಪನ್ ಆಗಿ ವಿದೌಟ್ ಫಿಲ್ಟರ್ ಅನಂತಕುಮಾರ್ ಹೆಗಡೆ ಹೇಳ್ತಿದ್ದಾರೆ ಅಷ್ಟೆ. 400 ಅವರು ಹೇಳಿದ್ದಾರೆ. ಲೋಕಸಭೆಯಲ್ಲಿ 2/3 ಆಫ್ ಮೆಜಾರಿಟಿ ಇದೆ, ನಮಗೆ ರಾಜ್ಯಸಭೆಯಲ್ಲೂ ಕೂಡ 2/3 ಮೆಜಾರಿಟಿ ಬೇಕು, ಜೊತೆಗೆ ರಾಜ್ಯಗಳ ವಿಧಾನಸಭೆಗಳಲ್ಲೂ ಕೂಡ ಮೆಜಾರಿಟಿ ಬೇಕು ಬಿಜೆಪಿಗೆ. ಆಗ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಾಗತ್ತೆ, ಮಾಡ್ತೀವಿ ನಾವು ಅಂತೇಳಿ. ಹಾಗಾಗಿ 400ರ ಗಡಿ ದಾಟಬೇಕು ಎನ್ನುವಂತಹ ನರೇಂದ್ರ ಮೋದಿಯವರ ಮೂಲ ಉದ್ದೇಶವೇ, ದಿ ಒರಿಜಿನಲ್, ದ ರಿಯಲ್ ಇಂಟೆಂಟ್ ನರೇಂದ್ರ ಮೋದಿ ಅವರದ್ದಾಗಾದ್ರೆ ಸಂವಿಧಾನ ಬದಲಾವಣೆ. 3ನೆಯ ಅವಧಿಗೆ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ದೊಡ್ಡದೊಂದು ಮಹತ್ ಕಾರ್ಯ ಆಗತ್ತೆ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇರುವಂತದ್ದಾಗಾದ್ರೆ ಇದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಅದನ್ನ ಅನಂತಕುಮಾರ್ ಹೆಗಡೆ ವಿದೌಟ್ ಫಿಲ್ಟರ್ ಹೇಳ್ದಂಗಿದೆ ಅಷ್ಟೇ. ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಇಟ್ಸ್ ಎ ಸೆಕೆಂಡರಿ ಇಶ್ಯೂ. ಬಟ್ ಯಾವ ಸಂವಿಧಾನದ ಅಡಿಯಲ್ಲಿ ಒಬ್ಬ ಸಂಸದ ಆಯ್ಕೆಯಾಗಿ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ಏನು ಕ್ರಮ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ಅಂಥದ್ದೊಂದು ಧಮ್ಮು ತಾಕತ್ತು ಇಲ್ಲ. ದಟ್ಸ್ ಎ ವೆರಿ ಕ್ಲಿಯರ್. ಜೊತೆಗೆ ಅನಂತಕುಮಾರ್ ಹೆಗಡೆ ಅವರನ್ನ ಹಿಂದೂ ಹುಲಿ ಅಂತೇಳಿ ಪ್ರೊಜೆಕ್ಟ್ ಮಾಡಿಕೊಂಡು ಅವರಿಗೆ ಕಿರೀಟವನ್ನ ಇಟ್ಟು ಮೆರೆದಾಡಿದಂತಹ ಪಕ್ಷ ಈಗ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ? ವಿಜಯೇಂದ್ರ ಕೈಯಲ್ಲಿ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯವೇ ಇಲ್ಲ. ವಿಜಯೇಂದ್ರ ಕೈಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ವಿಜಯೇಂದ್ರ ಕೈಯಲ್ಲಿ ಖಂಡಿತ ಸಾಧ್ಯವಿಲ್ಲ. ಪಕ್ಷದಿಂದ ಉಚ್ಚಾಟಿಸುವಂಥದ್ದಾಗ್ಲಿ ಅಥವಾ ಅಮಾನತು ಮಾಡುವಂತಹ ಯಾವುದೇ ತಾಕತ್ತನ್ನ ದಮ್ಮನ್ನ ವಿಜಯೇಂದ್ರ ಪ್ರದರ್ಶನ ಮಾಡ್ಲಿಕ್ಕೆ ಸದ್ಯದ ಸಿಚುವೇಶನ್ ಅಲ್ಲಂತೂ ಸಾಧ್ಯನೇ ಇಲ್ಲ ವಿಜಯೇಂದ್ರ ಅವರಿಗೆ. ಈ ಕಾಂಟ್ ಡೂ ಇಟ್. ಅದು ಅವ್ರಿಗೂ ಗೊತ್ತಿದೆ, ಅವರ ಲಿಮಿಟೇಷನ್ಸ್ಗಳು, ಮಿತಿಗಳು. ಬಟ್ ಒಬ್ಬ ಸಂಸದ ಯಾವ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಸಚಿವನಾಗಿ ಅಧಿಕಾರವನ್ನು ಅನುಭವಿಸಿ ಅದೇ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಎನ್ನುವಂತಹ ಹಪಹಪಿಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತೆ ಅನಂತಕುಮಾರ್ ಹೆಗಡೆ ವಿರುದ್ಧ ಈ ಹಿಂದೆ ಏನಾದರೂ ಬಿಜೆಪಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ತರದ ಹೇಳಿಕೆಗಳ ವಿರುದ್ಧ, ಅವಾಗ ಬಿಜೆಪಿಯ ಕಮಿಟ್ಮೆಂಟ್ ಅನ್ನ ನಾವು ಹೌದು ಅಂತ ಇಲ್ಲಿ ಒಪ್ಕೊಳ್ಬಹುದಿತ್ತು. ಬಟ್ ಬಿಜೆಪಿಯ ಕಮಿಟ್ಮೆಂಟ್ ಇದ್ದಂತಿಲ್ಲ, ಕ್ರಮ ಕೈಗೊಂಡಿಲ್ಲ. ಬಟ್ ಡ್ಯಾಮೇಜ್ ಮಾಡಲಿದೆ ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನು ಮಾಡುತ್ತೆ. ಇಲ್ಲದಿದ್ರೆ ಬಹುಶಃ ಬಿಜೆಪಿಯವರು ಕ್ಲಾರಿಫಿಕೇಶನ್ ಕೊಡುವಷ್ಟರ ಮಟ್ಟಿಗೆ ಬರ್ತಾ ಇರಲಿಲ್ಲ. ಅವರು ಅವ್ರದೇ ಆದಂತಹ ಮೊಂಡುವಾದ ಮತ್ತೆ ಭಂಡತನ ಧಿಮಾಕನ್ನ ಪ್ರದರ್ಶನ ಮಾಡಿ ಹಂಗಲ್ಲ ಹಿಂಗೆ ಅಂತ ಹೇಳಿ ಎದೆ ಉಬ್ಬಿಸಿಕೊಂಡು ಹೋಗ್ತಾ ಇದ್ರೇನು. ಬಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಬಿಜೆಪಿಯವರಿಗೆ ಅನಂತಕುಮಾರ್ ಹೆಗಡೆಯ ಹೇಳಿಕೆಯಿಂದ ಆಗಬಹುದಾದಂತಹ ದೊಡ್ಡ ಹೊಡೆತದ ಸುಳಿವು ಈಗಾಗಲೇ ಸಿಕ್ಕಂತಾಗಿದೆ. ಅಟ್ಲೀಸ್ಟ್ ಟ್ವೀಟ್ನ ಮುಖಾಂತರವಾದರೂ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರಲ್ಲ, ಅದಕ್ಕಾದ್ರೂ ಶಹಬಾಸ್ ಗಿರಿ ಕೊಡಬೇಕು. ಯಾರಿಗೆ? ರಾಜಾ ಹುಲಿಯ ಮಗ, ಮೀನಿನ ಮರಿ ವಿಜೇಂದ್ರ ನೇತೃತ್ವದ ಬಿಜೆಪಿಗೆ.